ಸೊ ಗುಡ್ ಮಾರ್ನಿಂಗ್ ಫ್ರಮ್ ಬದ್ರಿನಾಥ್. ಶುಭ ಮುಂಜಾನೆ. ಇವತ್ತು ನಮ್ಮ ಟ್ರಿಪ್ನ ಡೇ 17 ಮತ್ತು ಚಾರ್ಧಾಮ್ ಯಾತ್ರೆಯ ಕೊನೆಯ ಯಾತ್ರೆ ಬದ್ರಿನಾಥ್ ಟೆಂಪಲ್. ಟೈಮ್ ಇವಾಗ 10 ಗಂಟೆ. ಇವಾಗ ಬದ್ರಿನಾಥ್ ಟೆಂಪಲ್ಗೆ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಬದ್ರಿನಾಥ್ ಅಥವಾ ಬದ್ರಿನಾರಾಯಣ ವಿಷ್ಣುವನ್ನ ಪೂಜೆ ಮಾಡ್ತಾರೆ. ಇಲ್ಲಿ ಶಂಕರಾಚಾರ್ಯವ್ರಿಗೆ ಪಕ್ಕದಲ್ಲಿ ನಡೆಯೋ ಅಲಕಾನಂದ ನದಿಲಿ ಒಂದು ಕಪ್ಪು ವಿಷ್ಣುವಿನ ಶಿಲೆ ಸಿಗುತ್ತೆ. ಅದನ್ನು ಇಲ್ಲಿ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದು ಒನ್ ಆಫ್ ದ ಹೋಲಿಯೆಸ್ಟ್ ಪ್ಲೇಸ್. ಇಲ್ಲಿ ಈ ಟೆಂಪಲ್ ವಿಸಿಟ್ ಮಾಡಿದ್ರೆ ನಿಮಗೆ ಎಷ್ಟೋ ವರ್ಷಗಳ ತಪಸ್ಸಿನ ಫಲ ಸಿಗುತ್ತೆ ಅಂತಾರೆ. ಮತ್ತು ನಿಮ್ಮ ಮೈಂಡ್ ಬಾಡಿ ಪ್ಯೂರಿಟಿ ಸಿಗುತ್ತೆ ಅಂತಾರೆ. ಸೊ ಇವಾಗ ನಮ್ಮ ಚಾರ್ಧಾಮ್ ಯಾತ್ರೆಯ ಕೊನೆಯ ಯಾತ್ರೆ ಬದ್ರಿನಾಥ್ನ ನೋಡೋಕ್ಕೆ ಹೊರಟಿದ್ದೀವಿ. ಯಮುನೋತ್ರಿ, ಗಂಗೋತ್ರಿ, ಕೇದಾರ್ನಾಥ್ ನಂತರ ಈಗ ಬದ್ರಿನಾಥ್ ದರ್ಶನ. ದೇವಸ್ಥಾನ ಹತ್ರ ಹೋದಾಗ ತೋರಿಸ್ತೀವಿ. ಈಗ ಬದ್ರಿನಾಥ ದೇವಸ್ಥಾನ ಕಡೆಗೆ ಹೋಗ್ತಾ ಇದ್ದೀವಿ. ಪಾರ್ಕಿಂಗಿಂದ 1 ಕಿಲೋಮೀಟರ್ ಇದೆ, ನಡ್ಕೊಂಡು ಹೋಗಬೇಕು. ಸೊ ದೇವಸ್ಥಾನ ಹತ್ರ ಹೋದ್ಮೇಲೆ ಅಪ್ಡೇಟ್ ಕೊಡ್ತೀನಿ. ಹಿಮಾಲಯ ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀವಿ. ತುಂಬ ಜನ ಕ್ಯೂ ಇದ್ದಾರೆ. ಕಾಣ್ತಾ ಇರೋದೇ ದೇವಸ್ಥಾನ. ಇದು ಅಲಕಾನಂದ ನದಿ. ಸೊ ಬದ್ರಿನಾಥ್ ದೇವಸ್ಥಾನ ದರ್ಶನ ಆಯಿತು. ತುಂಬ ರಶ್ ಇತ್ತು. ಇದು ನಮ್ಮ ಬದ್ರಿನಾಥ್ ದೇವಸ್ಥಾನ ಹಿಮಾಲಯ ಪಕ್ಕದಲ್ಲಿ. ನಮ್ಮ ಬದ್ರಿನಾಥ್ ದರ್ಶನ, ಬದ್ರಿನಾರಾಯಣ ವಿಷ್ಣುವಿನ ದರ್ಶನ ಆಯಿತು. ಇದರ ಮೂಲಕ ನಮ್ಮದು ಛೋಟಾ ಚಾರ್ಧಾಮ್ ಯಾತ್ರೆ ಅಂತ್ಯವಾಯಿತು. ಛೋಟಾ ಚಾರ್ಧಾಮ್ ಅಂತ್ಯ ಆಯಿತು. ಹಾಗೆ ನಮ್ಮದು ಬಡಾ ಚಾರ್ಧಾಮ್ ಯಾತ್ರೆ ಸ್ಟಾರ್ಟ್ ಆಯಿತು. ಛೋಟಾ ಚಾರ್ಧಾಮಲ್ಲಿ ಗಂಗೋತ್ರಿ, ಯಮುನೋತ್ರಿ, ಕೇದಾರ್ನಾಥ್, ಬದ್ರಿನಾಥ್ ಮುಗಿಸಿದ್ವಿ. ಈಗ ಬಡಾ ಚಾರ್ಧಾಮಲ್ಲಿ ಬದ್ರಿನಾಥ್ನ ಸ್ಟಾರ್ಟ್ ಮಾಡಿ ಗುಜರಾತಲ್ಲಿರೋ ದ್ವಾರಕೀಶ್ ಟೆಂಪಲ್, ದ್ವಾರಕಾಧೀಶ್ ಟೆಂಪಲ್, ನೆಕ್ಸ್ಟ್ ಪೂರಿ ಜಗನ್ನಾಥ್ ಮತ್ತು ರಾಮೇಶ್ವರಂ. ಬಡಾ ಚಾರ್ಧಾಮ್ ಯಾತ್ರೆ ಈಗ ಶುರು. ಜೈ ಶ್ರೀ ನಾರಾಯಣ, ಜೈ ಶ್ರೀ ಬದ್ರಿನಾಥ್. ಇಲ್ಲಿಂದ ಏನು ತೋರಿಸ್ಲಿ? ಸೊ ನಾವೀಗ ಬದ್ರಿನಾಥ್ ದರ್ಶನ ಮುಗಿಸ್ಕೊಂಡು ಛೋಟಾ ಚಾರ್ಧಾಮ್ ಯಾತ್ರೆ ಮುಗಿಸ್ಕೊಂಡು ಹರಿದ್ವಾರ್ ಕಡೆ ಹೋಗ್ತಾ ಇದ್ದೀವಿ. ಉತ್ತರಾಖಂಡ್ ಇಲ್ಲಿ ನಮ್ದು ಇವತ್ತು ಕೊನೆ ದಿನ. ಮೌಂಟೇನ್ಸ್ 7 ಡೇಸಿಂದ ಮೌಂಟೇನ್ಸ್ ಓಡಾಡಿ ತುಂಬ ಒಳ್ಳೆ ಫೀಲ್ ಬಂತು. ಜೊತೆಲಿ ನಾಸಿಯಾನು ಬಂತು. ಬಟ್ ತುಂಬ ಬ್ಯೂಟಿಫುಲ್ ಇದೆ ಉತ್ತರಾಖಂಡ್. ದೇವರ ಭೂಮಿ ಅಂತ ಕರೀತಾರೆ. ಆಪ್ಟಾಗಿ ತುಂಬ ಪವಿತ್ರವಾದ ನದಿಗಳು ಹುಡ್ತವೆ. ತುಂಬ ಗಂಗಾ, ಯಮುನಾ, ಭಾಗೀರಥಿ, ಅಲಕಾನಂದ ಹೀಗೆ ಪವಿತ್ರವಾದ ನದಿಗಳು ಹುಟ್ಟೋ ಜಾಗ ನಮ್ಮ ಉತ್ತರಾಖಂಡ್ ದೇವಭೂಮಿ. ನಮ್ಮ ದೇಶದಲ್ಲಿ ಇಂಥ ಒಂದು ಪವಿತ್ರ ಭೂಮಿ ಇದೆ ಅಂತ ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ಆಗುತ್ತೆ. ಜೈ ಬೋಲೋ ಭಾರತ್ ಮಾತಾ ಕಿ ಜೈ. ಅಂತೂ ಚಾರ್ಧಾಮ್ ಯಾತ್ರೆ ಅಂತೂ ಎಲ್ಲರೂ ಮಾಡಲೇಬೇಕು. ತುಂಬ ಪವಿತ್ರವಾದ ಯಾತ್ರೆ. ಮನಸ್ಸಿಗೆ ಒಂದು ಖುಷಿ, ಸಂತೋಷ ಕೊಡುತ್ತೆ. ಒಂದು ಎನರ್ಜಿ, ಒಂದು ಶಕ್ತಿ ಸಿಗುತ್ತೆ. ಸೊ ತುಂಬ ಒಳ್ಳೆ ಯಾತ್ರೆ ಇದು. ಎಲ್ಲರೂ ಮಾಡಲೇಬೇಕು. ಎಲ್ಲ ಭಾರತೀಯನು ಮಾಡಲೇಬೇಕಾದಂಥ ಈ ಯಾತ್ರೆ ಚಾರ್ಧಾಮ್ ಯಾತ್ರೆ. ಫಸ್ಟ್ ಯಮುನೋತ್ರಿ, ಗಂಗೋತ್ರಿ, ಕೇದಾರ್ನಾಥ್ ಮತ್ತು ಬದ್ರಿನಾಥ್ ಈ ಆರ್ಡ್ರಲ್ಲೇ ಮಾಡಬೇಕಂತಾರೆ. ಅದೇ ಆರ್ಡ್ರಲ್ಲಿ ಮಾಡಿ ಮುಗಿಸಿದ್ದೀವಿ. ತುಂಬ ಮನಸ್ಸಿಗೆ ಖುಷಿಯಾಗಿದೆ. ಸೊ ಈಗ ನಮ್ಮದು ಹರಿದ್ವಾರ್ ಕಡೆಯಿಂದ ನಮ್ಮ ಮುಂದಿನ ಪಯಣ ಸಾಗಲಿದೆ. ಸೊ ನಾವೀಗ ರಿಷಿಕೇಶಲ್ಲಿದ್ದೇವೆ. ಉತ್ತರಾಖಂಡಲ್ಲಿ ನಮಗೆ ಆಲೂ ಪರಾಟ ಮತ್ತು
ಆ ರೋಟಿ ಇದೆಲ್ಲ ತಿಂದು ಸಾಕಾಯಿತು. ಡಾಮಿನೋಸು ಮೆಕ್ಡೊನಾಲ್ಡ್ಸ್ಗೂ ಕೂಡ ಕ್ರೇವಿಂಗ್ಸ್ ಬರೋ ಥರ ಆಗೋಗಿದೆ ಲೈಫ್. ಸೊ ನೈಟ್ 10 PM ಇಲ್ಲಿ ಡಿನ್ನರ್ ತಿಂದ್ಕೊಂಡು ಹೋಗಿ ಮಲ್ಕೊಂಡು ಇವತ್ತಿನ ದಿನ ಅಲ್ಲಿಗೆ ಎಂಡ್ ಆಯಿತು. ಸೊ ದಟ್ಸ್ ಇಟ್ ಫ್ರಮ್ ಡೇ 17 ಟ್ರಿಪ್. ಬಾಯ್ ಬಾಯ್.